ಮೀಸಲಾತಿ ವಿಚಾರ ಆಯಿತು ಅಥವಾ ನಮ್ಮದು ಜನಗಣತಿ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಬೇರೆ ಅಲ್ಲ, ಎರಡೂ ಒಂದೇ, ನಾವೆಲ್ಲರೂ ಜಾತಿ ಸಮುದಾಯಗಳು ಒಂದೇ, ನಮ್ಮ ವೀರಶೈವ ಲಿಂಗಾಯತರು ಅಂತ ಒಗ್ಗಟ್ಟಿನ ಮಂತ್ರ ಜಪಿಸಿದ್ರು. ಅದರಲ್ಲಿ ಪಂಚಮಸಾಲಿ ಲಿಂಗಾಯತ ಸಮುದಾಯನೂ ಇದೆ. ಮತ್ತು ಪಂಚಮಸಾಲಿ ಲಿಂಗಾಯತ ಸಮುದಾಯದ ಮೇಲೆ ಲಾಠಿ ಚಾರ್ಜ್ ಮಾಡಿ ಅಮಾನವೀಯವಾಗಿ ನಡೆದುಕೊಂಡಿರುವ ಹಿನ್ನೆಲೆಯಲ್ಲಿ ನಡೆಸಲಾಗ್ತಿರುವಂತಹ ಪ್ರತಿಭಟನೆಯಲ್ಲಿ ಎಲ್ಲರೂ ನಾವು ಒಂದು ಅಂದ್ಮೇಲೆ ಎಲ್ಲರೂ ಭಾಗವಹಿಸಬೇಕಾಗಿತ್ತಲ್ರಿ. ಮತ್ತೆ ಯಾಕೆ ಈ ಸಂದರ್ಭದಲ್ಲಿ ಮಾತ್ರ ಯಾಕೆ ನಾವು ಬೇರೆ ನೀವು ಬೇರೆ ಪಂಚಮಸಾಲಿಗಳು ಬೇರೆ ಅನ್ನುವಂತ ಭಾವನೆ ಎದಕ್ಕೆ ಬರುತ್ತೆ? ಬಹಳ ಬೇಜಾರು. ನಾನು ಕೇಳಿದ್ದು ಪಂಚಮಸಾಲಿ 2A ಅವು ಎಲ್ಲಾ ಲಿಂಗಾಯತರು OBC ಕೇಳಕತ್ತೀನಿ. ಎಲ್ಲಾ ಒಳಪಂಗಡದವರು ಆ ಘಟನೆ ಖಂಡಿಸ್ಬೇಕಾಗಿತ್ತು. ಒಟ್ಟು ನಮ್ಮ ಹೋರಾಟದಿಂದ ಲಾಭ ಎಲ್ಲರಿಗಾಗುತ್ತೆ. ಹೋರಾಟ ಮಾಡೋರು ನಾವು, ದುಡಿಯೋರು ನಾವು, ಅದರ ಸಫಲತೆ ಎಲ್ಲ ಲಿಂಗಾಯತರಿಗಾಗುತ್ತೆ. ಬಟ್ ಲಾಠಿ ಏಟು ವರ್ಷಣಕ್ಕೆ ಮಾತ್ರ ನಾವಾಗಿದ್ದೀವಿ, ಹೋರಾಟ ಮಾಡೋಕ್ಕೆ ನಾವಾಗಿದ್ದೀವಿ. ಆ ಸಂದರ್ಭದಲ್ಲಿ ಕೊನೆ ಪಕ್ಷ ಉಳಿದ ಏನು ಇವತ್ತು ಮನೆಯ ಮಠಾಧೀಶರು ಎಲ್ಲ ಒಂದೇ ನಾವು ಒಂದಂತಾರಲ್ಲ, ಆ ಘಟನೆ ಖಂಡಿಸೋ ಪ್ರಯತ್ನವನ್ನು ಉಳಿದ ಜಿಲ್ಲೆಯಲ್ಲಿ ಬೇಡ, ಕೊನೆ ಬೆಳಗಾವಿ ಜಿಲ್ಲೆಯ ಮಠಾಧೀಶರಾದ್ರೂ ಮಾಡಬೇಕಾಗಿತ್ತಲ್ಲ. ಒಬ್ಬರು ಮಾಡಲಿ. ಬಟ್ ಆ ಎಲ್ಲ ಮಠಗಳಿಗೆ ಭೂಮಿ ಕೊಟ್ಟವರು, ಆ ಮಠದ ಸ್ವಾಮಿಗಳಿಗೆ ಪ್ರಸಾದ ಕೊಟ್ಟವರು, ಆ ಮಠದ ಸ್ವಾಮಿಗಳಿಗೆ ಮೆರವಣಿಗೆ ಕೊಟ್ಟರು. ಬಹುತೇಕ ಲಿಂಗಾಯತರು ಪಂಚಮಸಾಲಿಗಳು ಬಹುತೇಕ ಎಲ್ಲ ಮಠಗಳು ದಾಸೋಹ ಕಟ್ಟಾರೆ ನಿರ್ವಂಚಿಸಿಲ್ದಾನೆ. ಆದರೆ ಅಂಥ ಸಂದರ್ಭದಲ್ಲಿ ಖಂಡಿಸೋ ಪ್ರಯತ್ನ ಮಾಡಬೇಕಾಗಿತ್ತು. ಅದು ಖಂಡಿಸೋ ಪ್ರಯತ್ನವನ್ನು ಕೆಲವರು ಮಾಡಿದರು. ಏನು ನಮ್ಮ ಉಜ್ಜಯಿನಿ ಶ್ರೀಗಳು ಮಾಡಿದರು, ಮತ್ತು ನಮ್ಮ ಶ್ರೀಶೈಲ ಶ್ರೀಗಳು, ಮತ್ತು ನಮ್ಮ ಧಾರವಾಡ ಇದು ನಮ್ಮ ಪಕ್ಕದ 3 ಸಾವಿರ ಮಠ ಶ್ರೀಗಳು, ಒಂದು 2 ಬೆರಳಿಕೆ ಶ್ರೀಗಳು ಮಾಡಿದರು. ಅದಕ್ಕೆ ನಮ್ಮ ಸಮುದಾಯದ ಅನೇಕ ಮುಖಂಡಗಳು 250 ಮಠಾಧೀಶರು ಪತ್ರ ಬರೆದರು. ನಮ್ಮ ಜನರಿಗೆ ಇಂಥ ಸರ್ಕಾರ ಈ ರೀತಿಯಾಗಿ ಅಮಾನುಷವಾಗಿ ನಡ್ಕೊಂಡಿದ ಮೇಲೆ ನೀವು ಖಂಡಿಸಬೇಕಾಗಿತ್ತಿಲ್ಲ. ಹಾಗಾದ್ರೆ ಸಮುದಾಯದಲ್ಲಿ ಒಗ್ಗಟ್ಟಿಲ್ಲ ಅನ್ಸುತ್ತೆ ಗುರುಗಳೇ. ಯಾಕಂದ್ರೆ ಒಂದು ಮೀಸಲಾತಿ ಸಂದರ್ಭ ಅಲ್ಲ, ಅವ್ರಿಗೆ ಏನಂದ್ರೆ ಗಣತಿ ಸಂದರ್ಭ ಬಂದಾಗ ಒಂದು ನಾವು ವೀರಶೈವರು ಬೇರೆ ಅಲ್ಲ, ಲಿಂಗಾಯತರು ಬೇರೆ ಅಲ್ಲ, ನಾವು ಪಂಚಮಸಾಲಿ ಬೇರೆ ಅಲ್ಲ, ನಾವು ನೊಣೊಬ್ರು ಬೇರೆ ಅಲ್ಲ, ನಾವು ಅವ್ರು ಬೇರೆ ಅಲ್ಲ, ಇವ್ರು ಬೇರೆ ಅಲ್ಲ ಅಂತ ಒಗ್ಗಟ್ಟು ಮಾತಾಡ್ತಾರೆ. ಆದ್ರೆ ಇಂತಹ ಸಂದರ್ಭಗಳಲ್ಲಿ ಒಗ್ಗಟ್ಟಿರಲ್ಲ, ಮುಂದೆ ಬರಲ್ಲ, ಯಾರು ಮಾತಾಡಲ್ಲ. ಹೌದು. ಕಾರಣ ಅವ್ರಿಗೆ ಏನಾಗೈತೆ ಅಂದ್ರೆ, ಎಲ್ಲಿ ಪಂಚಮಸಾಲಿಗಳು ಹೋರಾಟ ಬೆಳೀತಪ್ಪಾದ್ರೆ, ಎಲ್ಲಿ ಇವ್ರ ಸಮುದಾಯ ಜಾಗೃತಿಗೊಂಡ್ರೆ, ಏನೋ ಒಂದು ರೀತಿ ಅವ್ರ ತಪ್ಪು ಕಲ್ಪನೆ, ದೊಡ್ಡ ಸಮಾಜ, ಇವ್ರ ಮಕ್ಕಳು ವಿದ್ಯಾವಂತರಾಗ್ತಾರೆ, ಆರ್ತಿ ಏನೇನೋ ತಪ್ಪು ಕಲ್ಪನೆಯಿಂದಾಗಿ ಕೆಲವರು ಬಹಿರಂಗವಾಗಿ ನನ್ನ ಜೊತೆ ಬಂದಾಗ ಒಳ್ಳೆಯ ಹೋರಾಟ ಸ್ವಾಮೀಜಿ ನಿಮ್ಮ ಜೊತೆ ಇರ್ತೀವಂತಾರೆ. ಬಟ್ ಹಂಗಿರೋದಕ್ಕಿಂತ ಇಂಥ ಘಟನೆ ಆದಾಗ ಖಂಡಿಸ್ಬೇಕು. ಯಾಕಂದ್ರೆ ಅದು ಒಂದು ದೊಡ್ಡ ಪ್ರಬಲ ಸಮುದಾಯ ಲಿಂಗಾಯತರಲ್ಲಿ. ಇಂಥ ಘಟನೆ ಆದಾಗ ಖಂಡಿಸ ಸಂಖ್ಯೆ ಇರ್ತಕ್ಕ. ಮತ್ತು ಈ ಸಮುದಾಯ ಎಲ್ಲ ಮಠವಾಣಿಗಳಿಗೆ, ಎಲ್ಲ ದೇವಸ್ಥಾನಗಳಿಗೆ ಯಾವುದೇ ರೀತಿಯ ಭೇದ ಇಲ್ದೇ ದಾಸೋಹ ಕೊಟ್ಟಂಥ ಸಮಾಜ. ಅದು ಸೌಜನ್ಯಕ್ಕೆ ಅದು ಖಂಡಿಸೋ ಪ್ರಯತ್ನ ಮಾಡಬೇಕಾಗಿತ್ತಲ್ಲ. ಈಗ ಸರ್ಕಾರದವ್ರು ಏನಾದರೂ ಮಾಡಿದಾಗ ಸ್ವಾಗತ ಮಾಡ್ತಾರೆ, ಅದು ಇಂಥ ಘಟನೆ ಖಂಡಿಸ್ಬೇಕಾಗಿತ್ತಲ್ಲ. ಅದು ನನಗೇನಾಗಿತ್ತಪ್ಪ ಅಂದರೆ, ಆ ಕೆಲವರು ಸ್ವಾಮೀಜಿಗಳು ನನಗೆ ಇಂಟರ್ನಲ್ಲಾಗಿ ಫೋನ್ ಮಾಡಿ ಮಾರಲ್ ಸಪೋರ್ಟ್ ಮಾಡಿದ್ರು. ಕೆಲವರು ಸ್ವಾಮೀಜಿಗಳು ಇಂಟರ್ನಲ್ಲಾಗಿ ನನಗೆ ಫೋನ್ ಮಾಡಿ ಮಾರಲ್ ಸಪೋರ್ಟ್ ಮಾಡಿದರು. ಇನ್ನು ಕೆಲವರು ಸ್ಟೇಟ್ಮೆಂಟ್ ಕೊಟ್ಟರು. ಆದರೆ ಬಹುಸಂಖ್ಯಾತ ಮಠಾಧೀಶರುಗಳು ಆ ಸಂದರ್ಭದಲ್ಲಿ ಖಂಡಿಸ್ಬೇಕಾಗಿತ್ತು ಅಂತ ನಾನು ಹೇಳೋದು. ನೀವು ನಮ್ಮ ಜೊತೆಗೆ ಹೋರಾಟಕ್ಕೆ ಪಾಪ ಬರ್ರಿ ಅಂತ ಹೇಳಕ್ಕೆ ಹೋಗಲ್ಲ, ಅಥವಾ ನೀವು ನಮ್ಮ ಸಮುದಾಯವಾಗಿ ಗಟ್ಟಿ ಧ್ವನಿಯಾಗಿ ಮಾತಾಡಬೇಕಾಗಿತ್ತು, ಎಲ್ಲರೂ ಒಂದೇ ಅನ್ನುವಂತ ಭಾವನೆಯನ್ನ ಹುಟ್ಟಿಸಿ ಮಾಡಬೇಕಾಗಿತ್ತು. ಅದೇ ಯಾಕಂದ್ರೆ ಇಂತಹ ವಿಚಾರಗಳು ಯಾವಾಗ ಸಮುದಾಯದಲ್ಲಿ ಅಪಸ್ವರಗಳು ಅಥವಾ ಮೀಸಲಾತಿ ಅಥವಾ ಗಣತಿ ಅವ್ರು ಬೇರೆ ಇವ್ರು ಬೇರೆ ಅಂದಾಗ ಎಲ್ಲರೂ ಒಟ್ಟಾಗಬೇಕನ್ನುವಂತ ಪರಿಶ್ರಮ ಇರುತ್ತೆ. ಇರ್ಲಿ ಗುರುಗಳೇ, ಆದ್ರೆ ಈ ಒಂದು ವಿಚಾರದಲ್ಲಿ ಏನು ಲಾಠಿ ಚಾರ್ಜ್ ನಡೆಯಿತು ಕಳೆದ ವರ್ಷ ಡಿಸೆಂಬರ್ 10ನೇ ತಾರೀಕು, ಅಂದ್ರೆ ಇವತ್ತೇ ಈ ದಿನದಲ್ಲಿ, ಅದಕ್ಕೆ ಸಂಬಂಧಪಟ್ಟಂತೆ ತಾವು ಕೋರ್ಟ್ ಮೊರೆ ಕೂಡ ಹೋಗಿದ್ರು. ಆಮೇಲೆ ದ್ವಿಸದಸ್ಯ ಪೀಠದ ಮುಂದೆ, ದ್ವಿಸದಸ್ಯ ಪೀಠ ಏಕಸದಸ್ಯ ಪೀಠದ ಮುಂದೆ ಬಂದಾಗ ಒಂದು ನಿವೃತ್ತಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ತನಿಖೆ ನಡೆಸಿ ಒಂದು ವರದಿಯನ್ನ ಕೊಡಿ ಅಂತ ಹೇಳಿತ್ತು. ಆ ವರದಿಯನ್ನ ಕೊಟ್ಟಿದ್ದಾರೆ ಅಂತ ನಾನು ಕೇಳಲ್ಪಟ್ಟಿದ್ದೀನಿ. ಹೌದಾ? ಹಾಗಾದ್ರೆ ಆ ವರದಿಯಲ್ಲಿನ ಅಂಶಗಳು ಏನು ಅನ್ನೋದು ತಮ್ಗೆ ಗೊತ್ತಿದೆಯಾ? ಯಾರ್ದು ತಪ್ಪು? ಹೋರಾಟಗಾರರದ್ದು ತಪ್ಪಾ ಅಥವಾ ಪೊಲೀಸರದ ತಪ್ಪಾ ಅಥವಾ ಸರ್ಕಾರದ ನೀತಿ ನಿಲುವುಗಳು ತಪ್ಪಾಗಿವ್ಯಾ? ಈ ವಿಚಾರದಲ್ಲಿ ತಮಗೇನಾದ್ರೂ ವರದಿಯ ಅಂಶಗಳು ಬಹಿರಂಗ ಆಗಿದ್ಯಾ? ನನಗೇನು ಬಹಿರಂಗ ಆಗಿಲ್ಲ. ಯಾಕಂದ್ರೆ ಅವತ್ತು ಸಾಕ್ಷಿ ಹೇಳಿಕೆಗಳನ್ನ ತನಿಖೆ ಮಾಡೋ ಸಂದರ್ಭದಲ್ಲಿ ನಿವೃತ್ತಿ ನ್ಯಾಯಮೂರ್ತಿಗಳು ಅನೇಕ ಸಾಕ್ಷಿ ಹೇಳಿಕೆಗಳನ್ನು ತೀರ್ಕೊಂಡ್ರು. ಅವತ್ತು ಏಕಸದಸ್ಯ ಪೀಠದಲ್ಲಿ ಅರ್ಜಿ ಹಾಕಿದಾಗ ಏಕಸದಸ್ಯ ಪೀಠ ಸರ್ಕಾರಕ್ಕೆ ಚೀಮಾರಿ ಹಾಕಿ ನ್ಯಾಯಾಂಗ ತನಿಖೆ ಆಗಬೇಕು ಅಂತೇಳಿ ಆದೇಶ ಮಾಡ್ತೀವಿ. ಮತ್ತು ಸರ್ಕಾರದವರು ಮತ್ತೊಂದು ಸರಿ ಮರು ಅರ್ಜಿ ಹಾಕಿದರು. ದ್ವಿಸದಸ್ಯ ಪೀಠದವರು ಸಹ ಸರ್ಕಾರಕ್ಕೆ ಚೀಮಾರಿ ಹಾಕಿ ನ್ಯಾಯಾಂಗ ತನಿಖೆ ಆಗಲೇಬೇಕಂತ ಅನಿವಾರ್ಯವಾಗಿ ಸರ್ಕಾರ ನ್ಯಾಯಾಂಗದ ಹೈಕೋರ್ಟ್ ಆದೇಶವನ್ನು ಪಾಲಿಸಿ ನಿವೃತ್ತಿ ನ್ಯಾಯಮೂರ್ತಿಗಳಿಂದ ತನಿಖೆ ಶುರು ಮಾಡ್ತು. ಆ ತನಿಖೆ ಮಾಡುವಂಥ ಸಂದರ್ಭದೊಳಗೆ ಸುಮಾರು 200ಕ್ಕಿಂತ ಹೆಚ್ಚು ಜನ ಈ ಸರ್ಕಾರ ಮಾಡಿದ್ದು ತಪ್ಪಿದೆ ಅಂತೇಳಿ ಸಾಕ್ಷಿ ಸಮೇತ ಅಫಿಡೇಟ್ ಕೊಟ್ಟು ತಮ್ಮ ಸಾಕ್ಷಿ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಹೊಡೆದೀವಿ ಅಂತೇಳಿ ಒಂದು 20 ಜನ ಮಾತ್ರ ಅವ್ರು ಹೇಳಿಕೆ ಕೊಟ್ಟರು. ಹಾಗಾಗಿ ನನ್ನ ಆಲೋಚನೆಪ್ಪ ಅಂದರೆ ಸತ್ಯದ ಪರವಾಗಿಯೇ ವರದಿ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಅದು ತಡವಾಗಿ ಅವರು
ನ್ಯಾಯಮೂರ್ತಿ ನೇಮಕ ಮಾಡಿದರು, ನ್ಯಾಯಮೂರ್ತಿ ನನ್ನ ಹೇಳಿದ್ದು 3 ದಿನದ ವರದಿ ಕೊಡ್ತೀವಿ ಅಂತಂದರು. ಅದು ಇಂಥ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥದ್ದು ನೋಡಿದರೆ ನಿಮಗೆಲ್ಲ ಗೊತ್ತಿರ್ಬೋದು, ಸರ್ಕಾರದವರು ನ್ಯಾಯಾಂಗ ಸಮಿತಿ ಮಾಡಿದಾಗ ಹೆಂಗಾಗುತ್ತೆ ಅಂತ ಅನೇಕ ನೋಡಿದ್ದೀವಿ, ರೂಲಿಂಗ್ ಗೌರ್ಮೆಂಟ್ ಹೆಂಗಿರುತ್ತೆ ಅಂತೇಳಿ. ಆದರೆ ನನಗೆ ನ್ಯಾಯಾಂಗದ ಬಗ್ಗೆ ವಿಶ್ವಾಸ ಐತಿ, ನಂಬಿಕೆ ಐತಿ. ಹೈಕೋರ್ಟ್ನಲ್ಲಿ ಏನು ವಿಚಾರಣೆ ಆಗುತ್ತೆ, ಏನು ಅಂಶ ಬರುತ್ತೆ ನೋಡೋಣ. ಅದಕ್ಕೆ ಏನಾದರೂ ಒಂದು ವೇಳೆ ಅದಕ್ಕೆ ನಮಗೆ ಪೂರಕ ಬಂತಪ್ಪ ಅಂದರೆ ನಾನು ಸ್ವಾಗತ ಮಾಡ್ತೀನಿ. ಅಕಸ್ಮಾತ್ ಅದು ಪೂರಕ ಬರದೇ ಹೋದರೆ ಮತ್ತೆ ಮೇಲ್ಮನೆ ಸಲ್ಲಿಸೋ ಪ್ರಯತ್ನವನ್ನು ನಮ್ಮ ವಕೀಲರ ಪರಿಷತ್ ಮಾಡುತ್ತೆ.